ಇವತ್ತು ನಿಮ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್. ಯಾರಾದ್ರೂ ಏನಾರ ಮಾತಾಡ್ರಿ ಏನ್ ಸಾಧನೆ ಮಾಡಿದ್ಯಾ ಅವಾರ್ಡ್ ತೋರಿಸ್ತೀನಿ. ಫಸ್ಟ್ ಟೈಮ್ ನೀವು ನಮ್ಮ ರಾಘಣ್ಣ ಜೊತೆ ಶೇರ್ ಮಾಡಿದಾಗ ಹೇಗಿತ್ತು? ಹಿ ಈಸ್ ವೆರಿ 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 ಸ್ವೀಟ್. ಇವತ್ತಿಗೂ ರಾಘಣ್ಣ ನನ್ನ ಬರ್ತ್ಡೇ ದಿನ ವಿಶ್ ಮಾಡ್ತಾರೆ. ಬಟ್ ಅವ್ರಿಗೂ ಒಂದು ಆಸೆ ಆಯ್ತು, ನೀನು ಅಪ್ಪು ಜೊತೆಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳೋರು ಯಾವಾಗ್ಲೂ. ನಿಮ್ಮ ವಯಸ್ಸಿಗಲ್ಲದ ಪಾತ್ರವನ್ನು ನೀವು ಅದರಲ್ಲಿ ಮಾಡಿ ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಆಕ್ಟಿಂಗ್ನ. ನನಗೆ ಗಾಡ್ ಫಾದರ್ಸ್ ಯಾರೂ ಇಲ್ಲ. ನಾನು ಫಸ್ಟ್ ಸೀರಿಯಲ್ ಒಪ್ಕೊಂಡಾಗ ಇಟ್ ವಾಸ್ ಪ್ಯೂರ್ಲಿ ಫಾರ್ ಮನಿ. ರೋಟಿ ಕಪ್ಪಡ ಮಕ್ಕಾಡಿದ್ರಿ ಯಾವ್ದು ಚೂಸ್ ಮಾಡ್ತೀರಾ? ನನಗೆ ಕಷ್ಟ ಇದೆ ಅಂತ ಹೇಳ್ತಲ್ಲ, ನನಗೆ ಅವತ್ತು 3 ಹೊತ್ತಿಗೆ ತಿನ್ನಕ್ಕಿರ್ಲಿಲ್ಲ. ಇವತ್ತು 3 ಹೊತ್ತಿಗೆ 10 ಲಕ್ಷದಲ್ಲೂ ಬದುಕಕ್ಕೆ ಬರುತ್ತೆ, 100 ರೂಪಾಯಿಲೂ ಬದುಕಕ್ಕೆ ಬರುತ್ತೆ. ಸೊ ಹಾಗಾದ್ರೆ ಈಗ ಬಂದಿರುವಂತಹ ಒಂದು ಪ್ರಶಸ್ತಿನ ನೀವು ಇಲ್ಲಿ ತಗೊಂಡಿದ್ದೀರಾ ಅಥವಾ ಇಲ್ಲಿ? ನನ್ನ ಫ್ರೆಂಡ್ ರಾಘವ್ ಅವ್ನು ಏನ್ ಮಾಡ್ತಾರೆ, ಪಾತ್ರೆ ತೊಳಿತಾರೆ ನೋಡು, ಸ್ಟೇಟ್ ಅವಾರ್ಡ್ ತಗೊಂಡ್ರು ಪಾತ್ರೆ ತೊಳಿಬೇಕು. ನಾನು ಡೆಸ್ಟಿನಿ ನಾನು ರೀಚ್ ಆಗ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡಿದ್ದೆ? ಫಸ್ಟ್ ಆಫ್ ಆಲ್ ನಾನು ಆರ್ಟಿಸ್ಟ್ ಆಗ್ಬೇಕಂತಾನೆ ಅನ್ಕೊಂಡಿದ್ದಿಲ್ಲ. ಇದ್ದಾರೆ ಅನುಪಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಪಾಪ ಒದ್ದಾಡ್ಕೊಂಡು ಬಂದಿದ್ದಾರೆ, ಇವತ್ತು ಏನೋ ಮಾಡ್ತಿದ್ದಾರೆ, ನಮ್ಮನೆ ಮಗಳು ಇಷ್ಟೆಲ್ಲ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾರೆ. ನಿಮಗೆ ಕಷ್ಟ ಇಲ್ವಾ? ಅನುಪಮ, ಫಸ್ಟ್ ನಿಮ್ಗೆ ಇವತ್ತು 2019 ಅಲ್ಲಿ ನಿಮ್ಮ ಹಾಡಿಗೆ ಇವತ್ತು ನಿಮ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಸೊ ಹೇಗ್ ಫೀಲ್ ಆಗ್ತಾ ಇದೆ? ಫಸ್ಟ್ ನಂಬಕ್ಕೆ ಆಗ್ಲಿಲ್ಲ ನಂಗೆ, ಬಿಕಾಸ್ ಇದು 2019. ಕೆಲವೊಮ್ಮೆ ನಾವು ಸಿನಿಮಾ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀವಿ. ಆ್ಯಂಡ್ ರಾಜ್ಯ ಪ್ರಶಸ್ತಿ ಬಂದಿದೆ. ನನಗೆ ಫಸ್ಟ್ ವಿಷಯ ಗೊತ್ತಾದಾಗ ಇದಕ್ಕಿಂತ ಮುಂಚೆನೆ ಸ್ವಲ್ಪ ಎಲ್ಲೋ ಒಂದ್ ಕಡೆನ ಹಿಂಟ್ ಬಂದಿದ್ದು, ನಾನು ಸಿನಿಮಾ ಮಾಡದಿರೋರ್ಗೂ ಪ್ರಶಸ್ತಿ ಕೊಡ್ತಾರಾ ಅಂತಾನೆ ಕೇಳಿದೆ. ಬಿಕಾಸ್ 4 ವರ್ಷಗಳಾಗಿದೆ ಸಿನಿಮಾ ಮಾಡಿ. ಐರನಿ ಅಂತ ಅಂದ್ರೆ ಸಿನಿಮಾ ಮಾಡದಿರೋ ಟೈಮಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿರೋದು. ಬಟ್ 2018 ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಆ ಕರಾಳ ರಾತ್ರಿಗೆ ಬರ್ಲಿಲ್ಲ. ಸ್ವಲ್ಪ ಸಣ್ಣ ಮಟ್ಟಿಗೆ ಬೇಜಾರಾಗಿತ್ತು. 19 ಅಲ್ಲಿ ನಾಮಿನೇಟ್ ಆಗಿರೋದು ನನಗೆ ಗೊತ್ತಿರ್ಲಿಲ್ಲ. ಆ್ಯಂಡ್ ಇದಿಷ್ಟು ವರ್ಷಗಳಾದ್ಮೇಲೆ ಮಾಡಿರೋದು. ಆ್ಯಂಡ್ ಅಷ್ಟು ಜನರ ಕಲಾವಿದರೊಟ್ಟಿಗೆ 19ಅಲ್ಲಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆಯೋದು ಅಂತ ಅಂದ್ರೆ ಅದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್. ಯಾರಾದ್ರೂ ಏನಾರ ಮಾತಾಡ್ರಿ ಏನ್ ಸಾಧನೆ ಮಾಡಿದ್ಯಾ ಅವಾರ್ಡ್ ತೋರಿಸ್ತೀನಿ. ಬಟ್ ಕರಾಳ ರಾತ್ರಿ ನಾವು ನೋಡಿದ್ರೆ ಸೊ ಅದ್ರಲ್ಲಿ ನಿಮ್ದು ಒಂದು ನ್ಯಾಚುರಲ್ ಆಕ್ಟಿಂಗ್ ಮತ್ತೆ ವೆರಿ ಕ್ಲೋಸ್ ಟು ಆ ರಿಯಾಲಿಟಿಗೆ, ನೇಟಿವಿಟಿಗೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದ್ರಿ. ಸೊ ತಯಾಳ್ ಅವರ ಒಂದು ನಿರ್ದೇಶನದ ಚಿತ್ರ. ಬಟ್ ಆ ಟೈಮಲ್ಲಿ ನಿಮ್ಗೆ ನಿರೀಕ್ಷೆ ಇತ್ತು. ಬಟ್ ತಯಮ್ಮಕ್ಕ ಮಾಡ್ಬೇಕಾದ್ರೆ ಇದು ಕೂಡ ಮುಂದೊಂದು ದಿನ ನಾಮಿನೇಟ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರ? 100% ಇಲ್ಲ. ನಾನೇ ಹೇಳ್ತೀನಲ್ಲ, ಸ್ಟೇಟ್ ಅವಾರ್ಡ್ ಹೋಗತ್, ನಾನು ಆ ಥರದೆಲ್ಲ ಯೋಚನೆಯಲ್ಲೇ ಯಾವತ್ತು ಕೆಲಸ ಮಾಡಿಲ್ಲ. ಫಸ್ಟ್ ಟೈಮ್ ಅವರು ಇಲ್ಲ ಸ್ಟೇಟ್ ಅವಾರ್ಡ್ಗೆ ಹೋಯ್ತು ಆ ಕರಾಳ ರಾತ್ರಿ ಅಂದಾಗ, ಓ ವಾವ್, ಈ ಸಿನಿಮಾ ಸ್ಟೇಟ್ ಅವಾರ್ಡ್ಗೆ ಹೋಯ್ತಾ ಅಂತ ನನಗೆ. ಅದಾದ್ಮೇಲೆ ಇದು ಹೋಗಿರೋದು ಗೊತ್ತಿಲ್ಲ, ನಾ ಸಿನಿಮಾ ಮಾಡಿದ್ವಿ. ಬಟ್ ಏನಂದ್ರೆ ಡಬಲ್ ಆಕ್ಟಿಂಗ್ ಅಂತ ಬಂತು. ರಾಘಣ್ಣನ ಜೊತೆ ಕೆಲಸ ಮಾಡಿದ್ದು, ಪುನೀತ್ ಸರ್ನ ಭೇಟಿ ಮಾಡಿದ್ದು ಫಸ್ಟ್ ಟೈಮ್. 2 ಸಲ ಭೇಟಿ ಮಾಡಿದ್ದು ನಾನು ಅವ್ರನ್ನ. ಮುಹೂರ್ತನೂ ಅವರೇ ಮಾಡಿದ್ದು. ಆ್ಯಂಡ್ ಮಧ್ಯದಲ್ಲಿ ಒಂದಿನ ಸೆಟ್ಗೂ ಬಂದು ಸುಮ್ಮನೆ ರ್ಯಾಂಡಮ್ ಸರ್ಪ್ರೈಸ್ ವಿಸಿಟ್ ಕೊಟ್ಟರು. ಸೊ ಐ ಥಿಂಕ್ ಐ ಹ್ಯಾವ್ ಲಾಟ್ ಆಫ್ ಮೆಮರೀಸ್ ತ್ರಯಂಬಕಮ್ದು. ಡಬಲ್ ಆಕ್ಟಿಂಗ್ ಮಾಡಿದ್ದು ನಿರೀಕ್ಷೆ ಎಲ್ಲ ಬಿಟ್ಟಾಕಿ ಅದು ಯೋಚನೆನೂ ಬಂದಿರಲಿಲ್ಲ. ಈಗ ನಾಮಿನೇಟ್ ಆಗಿದೆ ಅಂತ ನಂಗೆ ವಿಷಯ ಗೊತ್ತಾದಾಗ, ಓ ಆ ಸಿನಿಮಾ ನಾಮಿನೇಟ್ ಆಯ್ತಾ ಅಂತ ಗೊತ್ತಾಯ್ತು. ಬಿಟ್ರೆ ಮಾಡುವಾಗ ಆ ಥರದ್ದೇನು ತಲೆಯಲ್ಲಿರ್ಲಿಲ್ಲ. ಅದು ಫಸ್ಟ್ ಟೈಮ್ ನೀವು ನಮ್ಮ ರಾಘಣ್ಣ ಜೊತೆ ಶೇರ್ ಮಾಡಿದಾಗ ಹೇಗಿತ್ತು ಆ ಒಂದು ಅನುಭವ? ಹಿ ಈಸ್ ವೆರಿ 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 ಸ್ವೀಟ್. ಮನೆಯವರು ಎಲ್ಲರೂ ಬರೋರು, ಅಮ್ಮ ಬರೋರು. ಆ್ಯಂಡ್ ಇವತ್ತಿಗೂ ರಾಘಣ್ಣ ನನ್ನ ಬರ್ತ್ಡೇ ದಿನ ವಿಶ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ. ಅವತ್ತೇ ಕೇಳ್ಕೊಂಡ್ರು ಫಸ್ಟ್ ಡೇ, ನಿಂದು ಯಾವಾಗಮ್ಮ ಮಗಳೇ ಹುಟ್ಟಿದಬ್ಬ ಅಂತ ಕೇಳ್ಕೊಂಡು ನೋಟ್ ಮಾಡ್ಕೊಂಡು ಆಗಿಂದ ಈಗವರೆಗೂ 5 ವರ್ಷಗಳಾಗಿದೆ. 5 ವರ್ಷದಿಂದ ನಂಗೆ ವಿಶ್ ಮಾಡ್ತಾ ಬಂದಿದ್ದಾರೆ. ಕೂತ್ಕೊಂಡು ಎಲ್ಲ ಸ್ಟೋರೀಸ್ ಹೇಳೋರು, ಅವ್ರ ಸಿನಿಮಾ ಜರ್ನಿ, ರಾಜ್ಕುಮಾರ್ ಸರ್ ಬಗ್ಗೆ, ಪಾರ್ವತಿ ಅಮ್ಮ ಬಗ್ಗೆ, ಇಡೀ ಫ್ಯಾಮಿಲಿ ಬಗ್ಗೆ, ಪುನೀತ್ ಸರ್ ಬಗ್ಗೆ ಹೊಗಳೋರು. ಬಟ್ ಅವ್ರಿಗೂ ಒಂದು ಆಸೆ ಆಯ್ತು, ನೀನು ಅಪ್ಪು ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳೋರು ಯಾವಾಗ್ಲೂ. ನೀ ಚಂದ ಮಾಡ್ತೀನಿ, ನೀನು ಅಪ್ಪು ಜೊತೆಗೆ ಫಿಲ್ಮ್ ಮಾಡಬೇಕು ಅಂತ. ಬಟ್ ನನ್ನ ಭಾಗ್ಯ ಅದಿದ್ದಷ್ಟೇ 2 ಸಲ ಅವ್ರನ್ನ ಭೇಟಿ ಮಾಡಿದ್ದು. ಬಟ್ ಅವರು ಹೇಳಿದ್ರು ಆ ಕರಾಳ ರಾತ್ರಿ ಸಿನಿಮಾ ನೋಡಿ, ಒಂದು ಅವ್ರು ಅವಾಗ ತಾನೇ ಪ್ರೊಡಕ್ಷನ್ ಎಲ್ಲ ಶುರು ಮಾಡಿದ್ರಲ್ಲ, ನೀವೊಂದು ಸಿನಿಮಾ ಮಾಡ್ರಿ ನಮ್ಮ ಟೀಮಲ್ಲಿ ಅಂತ ಅಂದಿದ್ರು ಅಷ್ಟೇ. ಎಲ್ಲೋ ಒಂದ್ ಕಡೆ ನಾವು ಸ್ಮಾಲ್ ಸ್ಕ್ರೀನ್ ಮತ್ತೆ ಬಿಗ್ ಸ್ಕ್ರೀನ್ ನೋಡ್ಬೇಕಾದ್ರೂ ಎಷ್ಟು ಆಕ್ಟಿಂಗ್ ಅನ್ನೋದು ನಟನೆ ಅಂತ ಅನ್ಸಲ್ಲ. ಐ ಮೀನ್ ನೀವು ಆ ಪಾತ್ರದಲ್ಲಿ ನೀವು ಅದ್ರಲ್ಲಿ ಫುಲ್ ಮುಳುಗೋಗಿರ್ತೀರಾ. ಅಂಡ್ ಆ ಮೆಚುರಿಟಿ, ಆ ಪ್ರಬುದ್ಧತೆ ಅನ್ನೋದು ಹೇಗಿರುತ್ತೆ ಅಂದ್ರೆ ನಿಮ್ಮ ವಯಸ್ಸಿಗಲ್ಲದ ಪಾತ್ರವನ್ನು ನೀವು ಅದರಲ್ಲಿ ನಿಭಾಯಿಸಿದ್ರೆ. ಸೊ ಅದು ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ನಿಮ್ಗೆ ಯಾರಾದ್ರೂ ಒಂದು ಮಾರ್ಗದರ್ಶನದಲ್ಲಿ ಅಂತಂದ್ರೆ ಯಾರಾದ್ರೂ ಒಬ್ರು ಐ ಮೀನ್ ನಿಮ್ಮ ಗಾಡ್ ಫಾದರ್ ಅಂತ ಯಾರಾದ್ರೂ ಸಿನಿಮಾದಲ್ಲಿ ಇದ್ರ ಅಥವಾ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಗಾಡ್ ಫಾದರ್ ಅಂತ ಇದ್ದು ಈ ಒಂದು ನಟನೆಗೆ ನೀವು ಅದಕ್ಕೆ ಜೀವ ತುಂಬೋದಕ್ಕೆ ಸಾಧ್ಯ ಆಯ್ತಾ?
ನನಗೆ ಗಾಡ್ ಫಾದರ್ಸ್ ಯಾರೂ ಇಲ್ಲ. ನಾನು ಫಸ್ಟ್ ಸೀರಿಯಲ್ ಒಪ್ಕೊಂಡಾಗ ಇಟ್ ವಾಸ್ ಪ್ಯೂರ್ಲಿ ಫಾರ್ ಮನಿ. ಓಕೆ. ಬಿಕಾಸ್ ನಾನು ಮಿಡಲ್ ಕ್ಲಾಸಿಂದ ಕೆಳಭಾಗದ ಒಂದು ಇದರಿಂದ ಬಂದಿರೋದು. ಸೊ ಅದ್ರಲ್ಲಿ ಏನಂದ್ರೆ ನಾವೇನು ದುಡಿದೀವಿ ಅಷ್ಟೇ ಊಟ ಮಾಡ್ಬೇಕಾಗಿರೋದು. ನಾನು ಕಷ್ಟದ ಬಗ್ಗೆ ಮಾತಾಡ್ತಿಲ್ಲ. ಆಗೇನ್ ಆ ಥರದೊಂದು ಪರಿಸ್ಥಿತಿಯಲ್ಲಿ ನಾನೇನಂದ್ರೆ ಓಕೆ ನಂಗೆ ಇಷ್ಟು ದುಡ್ಡು ಬರ್ತಾ ಇದೆ, ಜೀವನ ಸಾಗತ್ತೆ ಅಂತಾನೆ ಫಸ್ಟ್ ಸೀರಿಯಲ್ ಮಾಡಿದ್ದು. ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ ಆ್ಯಕ್ಟಿಂಗ್ನ. ನಾನು ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಐ ಥಿಂಕ್ ಫಸ್ಟ್ ಟೈಮ್ ನನಗೆ ಅದನ್ನ ತೀರಾ ಬೇರೆ ರೀತಿಯಲ್ಲಿ ಹೇಳ್ಕೊಟ್ಟು ನಾನಿಲ್ಲ ಇವತ್ತಿಂದ ನಾನು ನಟಿ ಆರ್ಟಿಸ್ಟ್ ಆಗಬೇಕು, ಕಲಾವಿದೆ ಆಗಬೇಕು ಅಂತ ರಿಯಲೈಸ್ ಮಾಡಿಸಿದ್ರು ರಮೇಶ್ ಚಂದ್ರ ಸರ್. ಚೀಸಾ ಸಾವಿತ್ರಿ ಸೀರಿಯಲ್ ಮಾಡ್ತಾ ಇದ್ದಿದ್ದು ವಿನುತಾ ಅನ್ನೋ ಪಾತ್ರ. ಒಂದ್ಸಲ ಅಳಬೇಕಿತ್ತು ಒಂದು ಸೀನ್, ನಂಗೆ ಆ ಸೀನು ನೆನಪಿದೆ. ನಾನು ಗ್ಲಿಸರಿನ್ ಕೇಳಿದೆ. ಎಲ್ಲಾರ ಮುಂದೆ ಸೆಟ್ಟಲ್ಲಿ ಎಷ್ಟು ಜೋರು ಬೈತು ಅಂದ್ರೆ ರಮೇಶ್ ಸರ್ ವಾಸ್ ಫೇಮಸ್. ಎಲ್ಲರಿಗೂ ಬಯಕ್ ಅವಾಗ ಅವ್ರು ಫೇಮಸ್, ಹೊಡೆಯೋಕ್ಕೂ ಫೇಮಸ್, ಹೊಡೆದು ಬಿಟ್ಟಿದ್ದಾರೆ. ಅವ್ರು ಸೀನ್ ಚೆನ್ನಾಗಿ ಮಾಡಲಿಲ್ಲ, ಪರ್ಫಾರ್ಮ್ ಮಾಡಲಿಲ್ಲ ಅನ್ನೋ ಅವ್ರಿಗೆ ತುಂಬ ಕೋಪ ಬರೋದು. ಅವ್ರಂದ್ರೆ ನೀ ಎಂಥ ಆರ್ಟಿಸ್ಟ್, ನೀನು ಮರ್ಯಾದೆ ಇಲ್ಲ, ಗ್ಲಿಸರಿನ್ ಎಲ್ಲ ತಗೊಂಡು ಅಳ್ತಾರ ಯಾರಾದ್ರು? ಒಂದು ಇಂಥ ಹೆವಿ ಸೀನ್ ನಡೀತಾ ಇದೆ ಅಲ್ಲಿ, ನಿನ್ಗೇನು ಫೀಲೇ ಆಗಲ್ವಾ? ನಂಗೆ ಆಕ್ಚುಲಿ ಬೊಳ 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 ಅಂತ ಅಳು ಬಂದ್ಬಿಡ್ತು. ಅವ್ರು ಬೈದಿಕ್ಕೆ ರೋಲ್ ಮಾಡ್ರೋ ಅಳ್ತಿದ್ದಾಳೆ, ರೋಲ್ ಮಾಡ್ರೋ. ಆಮೇಲೆ ಅವ್ರಿಗೆ ನೆನ್ಪಿದ್ಯೋ ಇಲ್ವೋ ಬಹುಶಃ ನಂಗೆ ಗೊತ್ತೇ ಇಲ್ಲ. ಅದಾದ್ಮೇಲೆ ಲಂಚ್ ಬ್ರೇಕಲ್ಲಿ ಬಂದ್ರು, ನೋಡು ನಾನು ನಿನ್ನ ಬೈದಿದ್ದು ಕೋಪದಿಂದ ಅಲ್ಲ, ನಿನ್ನಲ್ಲಿ ಕ್ಯಾಲಿಬರ್ ಇದೆ, ನೀನ್ ಅದನ್ನ ಟ್ರೈನೇ ಮಾಡ್ತಾ ಇಲ್ಲ ಇವತ್ವರೆಗೂ ಅಂತ ಹೇಳಿದ್ರು. ದಟ್ ಡೇ ಐ ಡಿಸೈಡೆಡ್, ಇಲ್ಲ ನಾನು ಇವತ್ತಿಂದ ನಾನು ಕಲಾವಿದೇನೆ ಆಗ್ಬೇಕು. ಇಲ್ಲ ಅಂದ್ರೆ ನನ್ನನ್ನ ಕಲಾ ಸರಸ್ವತಿ ಚೂಸ್ ಮಾಡಿರೋದಕ್ಕೆ ಒಂದು ಅರ್ಥ ಆಗ್ಬೇಕಲ್ಲ, ಇರ್ಬೇಕಲ್ಲ, ನಾನು ಅದೇನಾರ ವಾಪಸ್ ಕೊಡ್ಬೇಕಲ್ಲ. ಐ ಥಿಂಕ್ ಹೀ ಡಿಡ್ ದಟ್ ಡೇ. ಇವತ್ತು ನಾನು ಏನೇ ಇಷ್ಟು ಮಾಡ್ಕೊಂಡು ಬಂದಿದ್ರು ಆಬ್ವಿಯಸ್ಲಿ ನನಗೆ ಆಪರ್ಚುನಿಟೀಸ್ಗಳು ಸಿಕ್ಕಿ ಮಾಡ್ತಾ ಬಂದಿದ್ದೀನಿ. ಬಟ್ ನಾನು ಕಲಾವಿದೆ ಆಗ್ಬೇಕು ಅನ್ನೋ ಥಾಟ್ನು ನನ್ನ ತಲೆಯಲ್ಲಿ ತುಂಬಿದ್ದು, ಅಥವಾ ಒಂದು ಏನಂತಾರೆ ಸಸಿ ಬೆಳೆದು ಇವತ್ತು ಏನು ಮರ ಆಗಿದೆ, ಅದಕ್ಕೆ ಮುಖ್ಯ ಕಾರಣ ನಾನು ಯಾವಾಗ್ಲೂ ಹೇಳೋದು ರಮೇಶ್ ಚಂದ್ರ ಸರ್. ಅದೊಂದು ಸೀನ್, ಅವತ್ತು ಸಿಚುವೇಶನ್, ಹಿ ಮೇಡ್ ಮೀ ದಿಸ್. ಐ ವಿಲ್ ನೆವರ್ ಫರ್ಗೆಟ್, ಬಿಕಾಸ್ ದಟ್ ಇಸ್ ದ ಮೊಮೆಂಟ್ ಐ ಫೆಲ್ಟ್. ನಾನು ದುಡ್ಡಂತ ಅಲ್ಲ, ದುಡ್ಡು ಆಬ್ವಿಯಸ್ಲಿ ಬೇಕು ನಮಗೆ, ಬಟ್ ನಾ ಕಲಾವಿದೆ ಆಗ್ಬೇಕು. ಹೀರೋಯಿನ್ನು ಅದು ಎಲ್ಲ ಇರತ್ತಲ್ಲ, ಹೀರೋಯಿನ್ ಎಲ್ಲ ತೆಗ್ದಾಕ್ಬಿಟ್ಟು ಇವತ್ತು ನಾನು ಕೇಳಿದ್ರೆ ನೀವೇನಂದ್ರೆ ನಾನು ಕಲಾವಿದೆ ಅಂತೀನಿ. ನಾನು ಐ ಆಮ್ ನಾಟ್ ಅ ಹೀರೋಯಿನ್, ನಾನು ಕಲಾವಿದೆ ನಾನು. ಓಕೆ. ಅಂದ್ರೆ ಆ ದಿನಗಳಲ್ಲಿ ನಾವು ಏನಾದ್ರೂ ಈ ಕ್ವಶನ್ ಕೇಳಿದ್ರೆ ಅದು ರೋಟಿ ಕಬ್ಬಡ ಮಕ್ಕ ನೀವು ಯಾವ್ದು ಚೂಸ್ ಮಾಡ್ತೀರಾ, ವೈ ಯು ವರ್ಕ್ ಫಾರ್ ದಟ್ ಅಂತ, ಫಾರ್ ವಾಟ್ ಯು ವರ್ಕ್ ಫಾರ್ ದಟ್ ಅಂದ್ರೆ ಡೆಫಿನೆಟ್ಲಿ ಯು ಆರ್ ಗೆಟ್ ರೋಟಿ ಆರ್ ಕಬ್ಬಡ. ಅದು ಮೂರು ಕೂಡ ನಿಮ್ಗೆ ಬೇಸಿಕ್ ನೀಡ್ಸ್ ಇತ್ತು. ಹೌದು. ಬಟ್ ನಾನು ಇವತ್ತು ಇದೇ ಪ್ರಶ್ನೆ ಕೇಳಿದ್ರೆ ಯು ಗಾಟ್ ಎವ್ರಿಥಿಂಗ್. ನೋ ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇರೋದು ನಾನು ತಿನ್ನೋ ಅನ್ನಕ್ಕೇನೆ. ನನಗೆ ಕಷ್ಟ ಇದೆ ಅಂತ ಹೇಳ್ತಲ್ಲ, ನನಗೆ ಅವತ್ತು 3 ಹೊತ್ತಿಗೆ ತಿನ್ನಕ್ಕಿರ್ಲಿಲ್ಲ, ಇವತ್ತು 3 ಹೊತ್ತಿಗೆ ಇದೆ, ಅದನ್ನ ನಾನು ಉಳಿಸ್ಕೋಬೇಕು. ಅದನ್ನ ನನ್ಗೆ ಅದ್ರ ಬಗ್ಗೆ ಇದಿಲ್ಲ. ನನಗೆ ನೀವು ಅವಾಗಲೇ ಕೇಳ್ತಾ ಇದ್ರಿ, ನೀವು ಅಡಿಗೆನೂ ನೀವೇ ಮಾಡ್ಕೋತೀರ. ನಾನು ಅನ್ನದ ಬೆಲೆ ನನಗೆ ಗೊತ್ತು, ನಾನು ಆ ಅನ್ನಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತನೂ ಗೊತ್ತು. ಇವತ್ತಿಗೂ ನಾನು ಕಷ್ಟಪಟ್ಟು ಕೆಲಸ ಮಾಡೋದು ನನ್ನ ಅನ್ನಕ್ಕೇನೆ. ಗೌರವದಿಂದ ಕೆಲಸ ಮಾಡ್ತೀನಿ ನಾನು. ನನ್ನ ಹತ್ರ ಎಲ್ಲ ಇದೆ ಅಂತ ಎಲ್ಲರಿಗೂ ಅನ್ನಿಸ್ಬೋದಿಲ್ಲ, ನನಗೆ ಬೇಸಿಕ್ ನನ್ನ ಲೈಫಲ್ಲಿ ಏನ್ ಬೇಕೆಲ್ಲ ಇದೆ. ನಂಗೆ ಏನ್ ಮಾಡಕ್ ಕೆಲಸ ಮಾಡ್ಬೇಕು. ಒಂದು ಫಿಲ್ಮ್ ಸಿಕ್ಕಿದೆ, ನೀವು ಸ್ಮಾಲ್ ಸ್ಕ್ರೀನ್ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೀರಾ, ನಿಮ್ಮ ಒಂದು ನಿರೂಪಣೆ ಒಂದು ವೃತ್ತಿ ಬದುಕಿನಲ್ಲಿ ಸಿಕ್ಕಾಪಟ್ಟೆ ಯಶಸ್ಸನ್ನ ಕಂಡಿದ್ದೀರಾ. ಸೊ ಮತ್ತೊಂದು ಕಡೆ ನೀವು ಸಿನಿತೆರೆ ಆಗ್ಬೋದು ಅಥವಾ ಕಿರುತೆರೆ ಆಗ್ಬೋದು ಅಲ್ಲೂ ಕೂಡ ಸೌಂಡ್ ಮಾಡಿದೀರಾ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲಾರ್ಗು ನಮ್ಮ ಮನೆ ಹೆಣ್ಮಗ್ಳು ಅನ್ನೋ ಒಂದು ಫೀಲ್ ಅನ್ನ ತಂದುಕೊಟ್ಟಿದ್ದೀರಾ. ಸೊ ಹಾಗಾಗಿ ಅನ್ಸುತ್ತೆ ಅನು ಇಸ್ ನೌ ಸೆಟಲ್ಡ್ ಅನ್ನೋದು ಜನಗಳ ಫೀಲ್. ಬಟ್ ಸ್ಟಿಲ್ ಯು ಆರ್ ಸೇಯಿಂಗ್ ನನಗೆ ಇವತ್ತು ಕೂಡ ನಂಗೆ ಅನ್ನ ಬೇಕು, ನಾನು ಅದಕ್ಕೂ ಆ ಫುಡ್ಗೋಸ್ಕರ ನಾನು ಐ ವರ್ಕ್ ಫಾರ್ ದಟ್ ಅಂತ. ಆಬ್ವಿಯಸ್ಲಿ ಮೇಡಮ್, ಇವಾಗ ನಮ್ಮ ಹತ್ರ 10 ಲಕ್ಷ ಇದ್ರು ನಾವ್ ಏನಕ್ಕೆ 10 ಲಕ್ಷ ಇಟ್ಕೊಂಡಿದೀವಿ ಸೇವಿಂಗ್ಸ್ನ? 3 ಹೊತ್ತು ಮಾಡೋ ಊಟಕ್ಕಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ ನಮ್ಮ ಬದುಕಲಿ. ನನ್ಗೇನೋ ಬೇರೆ ಅದು ಇನ್ನೊಂದೇನೋ ತಗೋಬೇಕು, ಅದೇನೋ ಮಾಡ್ಬೇಕಿಲ್ಲ. ನನ್ಗಿರೋದೇ ಕೆಲವು ಬೇಸಿಕ್ ಇಷ್ಟಗಳು. ನಂಗೆ ಇಡೀ ಪ್ರಪಂಚನ ನೋಡ್ಬೇಕು. ಇರೋದ್ ಒಂದ್ ಬದುಕು, ಪ್ರಪಂಚನ ಸುತ್ತಿ ನೋಡ್ಬೇಕು. ಅದು ಒಂದ್ ಸಣ್ಣ ಆಸೆ, ಅದನ್ನೇನೋ ಸಣ್ಣದಾಗಿ ಪೂರೈಸ್ಕೊಳ್ತಾ ಬರ್ತಾ ಇದೀನಿ. ಬಟ್ ಕೆಲವೊಮ್ಮೆ ಈ ತರದ ಒಂದ್ ಪೊಸಿಷನ್ಗೆ ಬಂದ್ ರೀಚ್ ಆಗಿನೂ ಕೆಲವೊಮ್ಮೆ ಅಕೌಂಟಲ್ಲಿ 0 ಆಗಿರೋದಿದೆ, ದುಡ್ಡು ಲಾಸ್ಟ್ ಇಯರು ಆಗಿರೋದಿದೆ. ಆಬ್ವಿಯಸ್ಲಿ ಅಂದ್ರೆ ಎಲ್ಲಾನು ನಾವ್ ತೋರ್ಸಲ್ಲ ಅಲ್ವಾ, ಸಣ್ಣ ಮಟ್ಟದಲ್ಲಿ ಏನೋ ಒಂದು ತೋರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಕಷ್ಟ ಪಡ್ತಾ ಇರೋದು ಊಟಕ್ಕೆ ಅಂತ ನಾನು ಹೇಳಲ್ಲ. ದೇವ್ರ ದಯ ನನಗೆ ಕೆಲಸದಿಂದ ನಾನು 3 ಹೊತ್ತು ನೆಮ್ಮದಿಯಾಗಿ ಯೋಚನೆ ಮಾಡದೆ ಊಟ ಮಾಡ್ತೀನಿ ನಾನು. ಬಟ್ ಅದ್ರ ಬಗ್ಗೆ ಬಹಳ ಗೌರವ ಇದೆ. ಇವತ್ತಿದೆ ಅನ್ಬಿಟ್ಟು ಅದನ್ನ ನಾನು ಖಂಡಿತವಾಗ್ಲೂ ಮರೆಯಲ್ಲ. ನನಗೆ 10 ಲಕ್ಷದಲ್ಲೂ ಬದುಕಕ್ ಬರುತ್ತೆ, 100 ರೂಪಾಯಿಲೂ ಬದುಕಕ್ ಬರುತ್ತೆ. ನಾನು ಅದಕ್ಕೆ ಹೇಳೋದು, ಬಡವನಾಗಿ ಹುಟ್ಟೋದು ನಮ್ಮ ಪುಣ್ಯ, ಬಟ್ ಅದೇ ತರ ಸಾಯಬಾರ್ದು ಯಾವತ್ತೂ. ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಕುಟುಂಬಕ್ಕೆ, ನನಗೆ ಎಲ್ಲದಕ್ಕೂ ಏನ್ ಬೇಕು ಅದನ್ನ ಒಂದೊಂದ್ ಕಡೆಯಿಂದ ಸರಿ ಮಾಡ್ಕೊಂತಾ ಬರ್ತಾ ಇದೀನಿ. ಬಿಟ್ರೆ ಸೆಟಲ್ ಆಗೋದೇ ಇಲ್ಲ ಯಾರು ಸಾಯೋವರೆಗೂ. ಸೆಟಲ್ ಆಗ್ಬಿಟ್ರೆ ಕೆಲ್ಸನೇ ಸ್ಟಾಪ್ ಮಾಡ್ಬಿಡ್ತೀನಲ್ಲ ನಾನು. ಆಮೇಲೆ ಫೇಮ್ ಅಂದ್ರೆ ಎಷ್ಟು ವರ್ಷ ಇರತ್ತೆ ನಂಗೆ ಫೇಮು?
ನಾನು ಒಂದು ತಿಂಗಳು ಟಿವಿಯಲ್ಲಿ ಕಾಣಿಸಿಲ್ಲ ಅಂದ್ರೆ ನನ್ನ ಮರೀತಾರೆ ಜನ. ಸೊ ನಾನು ಅದ್ರಲ್ಲಿ ನಂಬಿಲ್ಲ ಇವತ್ತುವರೆಗೂ. ನಂಗೆ ಏನಂದ್ರೆ ನಂಗೆ ಕೆಲಸ ಕೊಡ್ತಾರೆ, ನಂಗೆ ಕೆಲಸ ಮಾಡ್ಬೇಕು ಕಣ್ಣು ಗೊತ್ಕೊಂಡು ಕೆಲಸ ಮಾಡ್ತೀನಿ ಮೇಡಮ್, ನನ್ಗೆ ಕೊಡೋ ಕೆಲಸನ. ಸೊ ಹಾಗಾದ್ರೆ ಈಗ ಬಂದಿರುವಂತಹ ಒಂದು ಪ್ರಶಸ್ತಿನ ನೀವು ಇಲ್ಲಿ ತಗೊಂಡಿದ್ದೀರಾ ಅಥವಾ ಇಲ್ಲಿ ಯಾವತ್ತೂ ಹೋಗೋದೇ ಇಲ್ಲ ಅದು. ನೀವು ನಂಬಲ್ಲ, ನಂಗೆ ನಾನು ಈ ವಿಷಯ ಹೇಳ್ಬೇಕೋ ಇಲ್ಲೋ ಗೊತ್ತಿಲ್ಲ, ನಂಗೆ ರಮೇಶ್ ಅರವಿಂದ್ ಸರ್ ಕಾಲ್ ಮಾಡ್ತಾರೆ ಈ ಸ್ಟೇಟ್ ಅವಾರ್ಡ್ ಬಂದ್ಮೇಲೆ. ಅವ್ರೆಂದ್ರು ನೀವ್ ನಾಟ್ ಡನ್ ಅ ಸ್ಮಾಲ್ ಥಿಂಗ್ ಅನುಪಮ, ಯು ಹ್ಯಾವ್ ಟು ರಿಯಲೈಸ್ ಇಟ್ ಇಸ್ ಅ ಸ್ಟೇಟ್ ಅವಾರ್ಡ್, ಎಂಜಾಯ್ ಮಾಡಿ ಮೂಮೆಂಟ್ನ. ನಂಗೆ ಅಲ್ಲಿವರೆಗೂ ಸ್ಟೇಟ್ ಅವಾರ್ಡ ದೊಡ್ಡ ಅವಾರ್ಡ್ ಹೌದು, ಬಟ್ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಟ್ ಈಗ ನಂಬಿದೀನಿ, ನನಗೆ ಬಂದಿದೆ ಹೌದು, ಬಟ್ ಹಂಗಂತ ಅದು ನನಗೆ ಇಲ್ಲಿಗೆ ಹೋಗಿ ಏನೂ ಆಗಲ್ಲ ಮೇಡಮ್. ಅದು ನಾಳೆ ಇವಾಗ 29 ನಾನು ಮತ್ತೆ ಆಂಕರೇ ನಾನು ನಾನಲ್ವಾ, ನಾನು ನನ್ನ ಫ್ರೆಂಡ್ಸ್ಗೆಲ್ಲ ರೇಗಿಸ್ತಾ ಇರ್ತೀನಿ. ನೆನ್ನೆ ನನ್ನ ಫ್ರೆಂಡ್ ರಾಘವ್ ಅವ್ನು ಏನ್ ಮಾಡ್ತಾ ಪಾತ್ರೆ ತೊಳಿತಾ ನೋಡು, ಸ್ಟೇಟ್ ಅವಾರ್ಡ್ ತಗೊಂಡ್ರು ಪಾತ್ರೆ ತೊಳಿಬೇಕು ನಾನು. ನನಗೆ ಅವರು ನನ್ನ ಕಲಾವಿದೆಗೆ ಅಥವಾ ನನ್ನ ಕಲೆಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ, ತುಂಬಾ ಗೌರವದಿಂದ ಸ್ವೀಕರಿಸ್ತೀನಿ. ನಂಗೆ ಆಕ್ಚುಲಿ ಅದನ್ನ ರೆಸ್ಪಾನ್ಸಿಬಿಲಿಟಿ, ನಂಗೆ ಅದು ಡಬಲ್ ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಭಯ ಆಗ್ತಾ ಇದೆ. ಈಗ ಏನೇ ಮಾಡಿದ್ರು ಇವಳಿಗೆ ಯಾಕೆ ಸ್ಟೇಟ್ ಅವಾರ್ಡ್ ಕೊಟ್ರು ಅಂದ್ಬಿಡ್ತಾರೆ ಏನಾದ್ರು ಸರಿ ಮಾಡ್ಲಿಲ್ಲ ಕೆಲಸ ಅಂತ ಅಂದ್ರೆ. ಇಲ್ಲಿ ಹೋಗೋದೇ ಇಲ್ಲ ಅದು. ಇಲ್ಲಿ ಆಕ್ಚುಲಿ ಭಯ ಆಗ್ತಾ ಇದೆ ನಂಗೆ. ಈ 2-3 days ಇಂದ ಇಟ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ನನಗೆ ಕೊಟ್ಬಿಟ್ಟಿದೆ, ತಗೊಳ್ಳಿ. ಡೆಫಿನೆಟ್ಲಿ ನಾ ಇವಾಗ ಒಂದೊಂದು ಹೆಜ್ಜೆನೂ ಕೆಲಸ ಮಾಡ್ಬೇಕಂದ್ರೆ ಆಂಕರಿಂಗ್ ಅಲ್ಲೂ ಅಷ್ಟೇ. ಸಿನಿಮಾಗಳು ಬಂದ್ರೂ ನಾನು ಇನ್ನೂ ಡಬಲ್ ಎಫರ್ಟ್ ಹಾಕ್ಬೇಕಾಗತ್ತೆ, ಆಂಕರಿಂಗ್ ಅಲ್ಲೂ ಡಬಲ್ ಎಫರ್ಟ್ ಹಾಕ್ಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರಿಗೆ ಒಂದು ರೀಸನ್ ಸಿಗತ್ತೆ, ಯಾರಿಗೇ ಆಗ್ಲಿ ಹಿಂಗ್ ಮಾಡ್ತಾಳೆ ಯಾಕೆ ಸ್ಟೇಟ್ ಅವಾರ್ಡ್ ಕೊಟ್ರು ಅಂದ್ಬಿಡ್ತಾರೆ. ಸೊ ಇಟ್ ಈಸ್ ಯುವರ್ ಫಿಯರ್ ಇದೆ ಇಲ್ಲಿ ಆಕ್ಚುಲಿ. ತಲೆನೇ ಕೆಡ್ಸ್ಕೊಳ್ಳಲ್ಲ. ಐ ಥಿಂಕ್ ದೇ ಆರ್ ಮೈ ಇನ್ಸ್ಪಿರೇಷನ್. ಬಟ್ ನೋಡೋದಿಕ್ಕೆ ಸೊ ಯು ಲುಕ್ ಸೊ ಫಿಸಿಕಲಿ ಸ್ಟ್ರಾಂಗ್ ಅಂಡ್ ಮೆಂಟಲಿ ಸ್ಟ್ರಾಂಗ್ ಅಂತ ಅನ್ಸ್ಬಹುದು. ಬಟ್ ಅಂತರಂಗದಲ್ಲಿ ನೋಡಿದಾಗ ಇಲ್ಲೋ ಒಂದು ಕಡೆ ತುಂಬಾ ಸಾಫ್ಟ್, ಮೃದು ಜಾಸ್ತಿ. ಸೊ ಏನಂತಾರೆ, ಆ ಒಂದು ಕರುಣೆ ರಸ ಅನ್ನೋದು ನಿಮಗೆ ಜಾಸ್ತಿ ನೋಡಿದೀವಿ ಕೂಡ. ನೀವು ಎಲ್ಲೂ ಕೂಡ ಯಾರ ಜೊತೆ ಅದರಲ್ಲಿ ಒಂದು ನಾಟಕೀಯತೆ ಅನ್ನೋದು ಇರೋದಿಲ್ಲ. ಸೊ ಇಟ್ ಕಮ್ಸ್ ಫ್ರಮ್ ಯುವರ್ ಹಾರ್ಟ್ ಅಂಡ್ ಸೋಲ್. ಸೊ ಈ ಒಂದು ಹಣ್ಣು ಈ ರೀತಿಯಾದಂತಹ ಒಂದು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿದಾಗ ಸಿಕ್ಕಾಪಟ್ಟೆ ಅಪ್ ಅಂಡ್ ಡೌನ್ಸ್ ನೋಡಿದಿರ ಲೈಫಲ್ಲಿ. ಸೊ ಅದನ್ನ ಯಾಕೆ ನೀವೆಲ್ಲೋ ಒಂದ್ ಕಡೆ ತುಂಬಾ ಡೀಪ್ ಆಗಿ ಒಂದ್ ಕಡೆ ನಿಮ್ಮ ಒಂದು ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ಳುವಂತ ಸಂದರ್ಭ ಬಂತು? ಎಲ್ಲರ ಲೈಫಲ್ಲೂ ತೊಂದರೆ ಇದೆ. ಇಟ್ಸ್ ಜಸ್ಟ್ ಬಿಕಾಸ್ ನಾನೊಬ್ಳು ಪಬ್ಲಿಕ್ ಫಿಗರ್ ಆಗಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ, ನಾನು ಅದನ್ನ ವಾಯ್ಸ್ ಔಟ್ ಮಾಡಿರೋದ್ರಿಂದ ಅನುಪಮಾಗೆ ಇಷ್ಟು ಕಷ್ಟ ಇತ್ತು, ಅನುಪಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಪಾಪ ಒದ್ದಾಡ್ಕೊಂಡು ಬಂದಿದ್ದಾರೆ, ಇವತ್ತು ಏನೋ ಮಾಡ್ತಿದ್ದಾರೆ, ನಮ್ಮನೆ ಮಗಳು ಇಷ್ಟೆಲ್ಲ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾರೆ. ನಿಮಗೆ ಕಷ್ಟ ಇಲ್ವಾ? ನೀವು ಹೇಳಿಲ್ಲ, ನೀವು ಅದನ್ನ ಮಾತಾಡಿಲ್ಲ. ಸೊ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರಿಗಿರಲ್ವಾ? ಎಲ್ಲರಿಗೂ ಇದೆ. ಆಕ್ಚುಲಿ ನಂದು ಏನು ದೊಡ್ಡದೇ ಅಲ್ಲ. ಇಲ್ಲಿ ಕೇಳಕ್ ಹೋದ್ರೆ ಸಮ್ಟೈಮ್ಸ್ ನನ್ಗೆ ಯಾರಾದ್ರೂ ಇಂಟರ್ವ್ಯೂ ಮಾಡ್ಬೇಕು, ನಿಮ್ ಚೈಲ್ಡ್ಹುಡ್ ಬಗ್ಗೆ ಹೇಳಿ, ನಿಮ್ ಕಷ್ಟಗಳ ಬಗ್ಗೆ ಹೇಳಿ, ಎಷ್ಟಂತ ಮಾತಾಡ್ಲಿ ಅದನ್ನ. ಅದನ್ನ ಮೀರಿ ಬಂದಿದ್ದೀನಿ. ನನ್ನ ಕಷ್ಟಗಳು ಆ ಹರ್ಡಲ್ಸ್ ಇರ್ಲಿಲ್ಲ ಅಂದಿದ್ರೆ ಬಹುಶಃ ಇವತ್ತು ನಾನು ಅನ್ನದ ಋಣ ನಂಗೆ ದೇವರಣೆಗೂ ಗೊತ್ತಾಗ್ತಿರಲ್ಲ. ತುಂಬಾ ಈಸಿಯಾಗಿ ತಗೋತಿದ್ದೆ ಲೈಫ್ನ, ತುಂಬಾ ಕ್ಯಾಶುವಲ್ ಆಗಿ ತಗೋತಿದ್ದೆ ಲೈಫ್ನ, ಯಾವುದನ್ನು ಸೀರಿಯಸ್ ಆಗಿ ತಗೋತಿರ್ಲಿಲ್ಲ. ಪ್ರತಿಯೊಂದು ಕಷ್ಟಗಳು ಅಥವಾ ಪ್ರತಿಯೊಬ್ಬರು ನೋವು ಮಾಡಿರೋರಿಂದಾನೇ ನಾನು ಇವತ್ತಿಲ್ಲಿ ಬಂದಿರೋದು. ಐ ಥಿಂಕ್ ನಾನು ಅವರೆಲ್ರಿಗೂ ಗ್ರೇಟ್ಫುಲ್ ಆಗಿರ್ತೀನಿ. ಬಿಕಾಸ್ ಆಫ್ ದೆಮ್ ಐ ಆಮ್ ಹೂ ಐ ಆಮ್ ಟುಡೇ. ದೇ ಮೇಡ್ ಮೀ ಸ್ಟ್ರಾಂಗ್. ಅವ್ರು ನನ್ನನ್ನ ಕೆಳಕ್ ಹಾಕಿ ಮಾತಾಡಿರ್ಲಿಲ್ಲ ಅಂದಿದ್ರೆ ನಾನು ಸ್ಟ್ರಾಂಗ್ ಆಗಿ ವಾಪಸ್ ಹೇಳ್ತಾನೆ ಇರ್ಲಿಲ್ಲ ಅಲ್ಲ, ಈಸಿಯಾಗಿ ಬಂದ್ಬಿಡೋದೆಲ್ಲ. ನಾನು ಡೇ ಒನ್ ಇಂದ ನೀವು ಈ ಫೀಲ್ಡ್ ಬಂದಾಗ ಅಂತಂದ್ರೆ ನೀವು ಆಂಕರಿಂಗ್ ಫೀಲ್ಡ್ ಅಂತ ನೀವು ಫಸ್ಟ್ ಚೂಸ್ ಮಾಡಲಿಲ್ಲ. ನಿಮ್ಗೆ ಅವಾಗ ಏನಾಗಿದೆ ಅಂದ್ರೆ ಇದು ಹೊಟ್ಟೆಪಾಡು. ನಿಮ್ಮ ಯಾವುದೇ ಒಂದು ವೃತ್ತಿನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಮತ್ತು ನಿಮ್ಮ ಹೊಟ್ಟೆಪಾಡಿಗಾಗಿ ಕುಟುಂಬ ನಿರ್ವಹಣೆ. ಆದ್ರೆ ಈ ಒಂದು ಎಲ್ಲಾ ಕ್ಷೇತ್ರಗಳು ನಿಮ್ಮನ್ನ ಅದೇ ಆರಿಸ್ಕೊಂಡು ಬಂತು. ಕಲೆ ಅದಕ್ಕೆ ಆ ಕಲಾ ಸರಸ್ವತಿ ನಿಮಗೆ ಕರೆದು. ಸೊ ಆ ಡೇ ಒನ್ ಇಂದ ಅವತ್ತಿದ್ದಂತಹ ಒಂದು ಅನುವಿನ ಒಂದು ನಿರೀಕ್ಷೆ, ನಾನು ಮುಂದೊಂದು ದಿನ ಈ ರೀತಿ ಆಗ್ತೀನಿ ಅನ್ನೋದೇನಾದ್ರು ಇಂಥದೇ ಒಂದು ಗುರಿ ಮತ್ತೆ ಇದನ್ನ ನೀವು ಇಟ್ಕೊಂಡು ಹಿಂದೆ ಒಬ್ರು ಗುರಿ ಇದ್ದು ಏನಾದ್ರು ನಿಮ್ಗೆ ಆ ಒಂದು ಡೆಸ್ಟಿನಿ ನಾನು ರೀಚ್ ಆಗ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡಿದ್ರಾ? ಫಸ್ಟ್ ಆಫ್ ಆಲ್ ನಾನು ಆರ್ಟಿಸ್ಟ್ ಆಗ್ಬೇಕಂತಾನೆ ಅನ್ಕೊಂಡಿದ್ದಿಲ್ಲ. ಅದಾಗದೇ ಒಲ್ದು ಬಂದಿದ್ದು. ಥ್ಯಾಂಕ್ಫುಲಿ ನಾನು ಐ ಥಿಂಕ್ ಐ ಶುಡ್ ಬಿ ಥ್ಯಾಂಕಿಂಗ್ ವರುಣ್ ಗೌಡ ಆಲ್ಸೋ. ಇವತ್ತಿಗೆ ವರುಣ್ ನನ್ನ ಕಳ್ಸಿದ್ದು, ಹೋಗಮ್ಮ ಸುವರ್ಣದಲ್ಲಿ ಒಂದು ಸೀರಿಯಲ್ ಮಾಡ್ತಾರೆ, ಆಡಿಷನ್ಸ್ ಕೊಡು ಅಂತ ಹೋಗಿ ಕಳ್ಸಿದ್ದವರು.
ಒಂದ್ ಸೀರಿಯಲ್ ಮುಗಿತಿದ್ದಂಗೆ ಇನ್ನೊಂದ್ ಸೀರಿಯಲ್ ಬಂತು, ಇನ್ನೊಂದ್ ಸೀರಿಯಲ್ ಮುಗಿತಿದ್ದಂಗೆನೆ ಇನ್ನೊಂದ್ ಸೀರಿಯಲ್ ಬಂತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನಿನ್ಗೆ ಬಹುಶಃ ನೀನ್ ಕೆಲಸ ಮಾಡದೆ ಕೂರಂಗೆ ಇಲ್ಲ ಅನ್ಸತಿ, ಮುಗೀತು ಅಂತ ಏನೋ ಚಾನೆಲ್ ಕಡೆಯಿಂದನೋ ಟೀಮ್ ಕಡೆಯಿಂದನೋ ಬರೋತ್ತಿಗೆ ಇನ್ನೊಂದ್ ಸೀರಿಯಲ್ಗೆ ಬಂದ್ಬಿಡೋದು ನನಗೆ ಕಾಲು. ಅದಾದ್ಮೇಲೆ ಬಿಗ್ ಬಾಸ್ ಬಂತು, ಒಂದಷ್ಟು ಶೋಸ್ಗಳು ಬಂತು. 13 years ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆಂಕರಿಂಗ್ ನಂದು ಅಲ್ಲದೇ ಅಲ್ಲ ಅಂತ ಅನ್ಕೊಂಡು ಆಕ್ಚುಲಿ ಪರಮ್ ಸರ್ 2 ಸಲ ಆಡಿಷನ್ ಮಾಡಿ ಈ ಹುಡುಗಿ ಟಾಕ್ ಬ್ಯಾಕ್ ತಗೊಳ್ಳಲ್ಲ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟಿದ್ರು. ಸಡನ್ ಆಗಿ ಎಂಥದ್ದು ಇಲ್ಲ, ಬಂದು ಫೋನ್ ಮಾಡಿದ್ರು, ನೀವು ಮಾಡಿ ಶೋನ, ನೀವು ಬನ್ನಿ, ನೀವು ಆಂಕರ್ ಆಗಿ ಅಂತ ಅಂದ್ರು. ಒಂದು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ರು, ಆಂಕರಿಂಗ್ ಮಾಡಿಸಿದ್ರು. ಒಂದು ದೊಡ್ಡ ಶೋ, ಆಕ್ಚುಲಿ ಏನೂ ಗೊತ್ತಿಲ್ಲದಿರೋ ಅಂತ ಒಬ್ಬ ಆರ್ಟಿಸ್ಟಿಗೆ ಆ ಥರ ಮೇನ್ ರಿಯಾಲಿಟಿ ಶೋನ ಹೋಸ್ಟ್ ಮಾಡಕ್ ಆಪರ್ಚುನಿಟಿ ಸಿಗೋದೇ ಕಷ್ಟ. ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ತುಂಬಾ ಜನ ಪ್ರಯತ್ನ ಪಡ್ತಿರ್ತಾರೆ. ಇವತ್ತು ಏನು ಅವ್ರ ಧೈರ್ಯ ನನ್ನ ಮೇಲೆ ಕೊಟ್ರು ಕೆಲಸನ. ಯಾವ್ದು ಅಂದ್ರೆ ಮೈ ಗೋಲ್ ವಾಸ್ ಅಂದ್ರೆ ನನ್ನ ಕಾಲೇಜಿಂದನೂ ನೀವ್ ಏನಾಗ್ಬೇಕಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತಾನೆ ಅಂತ ಇದ್ದೆ. ಐ ವಿಲ್ ಜಸ್ಟ್ ಗೋ ವಿತ್ ದ ಫ್ಲೋ, ಏನಾಗತ್ತಾಗ್ಲಿ ಅಂತಾನೆ ಇವತ್ತವರೆಗೂ ಹಂಗೆ ಬಂದಿರೋದು. ಸತ್ಯವಾಗ್ಲೂ ಹೇಳ್ತೀನಿ, ಇವತ್ತಿಗೂ ಗೋಲ್ ಇಲ್ಲ. ಬಟ್ ಈಗ ಮೊನ್ನೆ ನಂಗೆ ಇಟ್ ಹಿಟ್ ಮೀ ಸೋ ಹಾರ್ಡ್. ಸ್ಟೇಟ್ ಅವಾರ್ಡ್ ಬಂದಾಗ ಹೆಂಗೆ ಹುಟ್ಟು ಬಂದಂತ ನಾನು, ಹೆಂಗೆಲ್ಲ ಕರಿಯರ್ನ ಶುರು ಮಾಡ್ಕೊಂಡು ಬಂದಂತ ನಾನು, ನನ್ನ ಕನಸಲ್ಲೂ ಸಹ ನಾನು ಅದು ಬರ್ದಿದ್ದೆ. ಎಲ್ಲರಿಗೂ ಕನಸಾಗಿರತ್ತೆ ಆ ಸ್ಟೇಟ್ ಅವಾರ್ಡ್ ಅನ್ನೋದು ಅಂತ. ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಂಗೆ ಒಂದಿನ ಈ ಥರ ಒಂದು ಅವಾರ್ಡ್ ಬರುತ್ತೆ ಅಂತ. ಒಂಥರ ರಿಯಾಲಿಟಿ ಚೆಕ್ ಥರ ಅನ್ಸ್ಬಿಡ್ತು. ಅಂದರೆ ಎಲ್ಲಿಂದ ಎಲ್ಲಿಗೆ ಬಂತು ಬದುಕು ನಂದು ಅಂತ. ಆ್ಯಂಡ್ ಕಪಲ್ ಆಫ್ ಕಾಲ್ಸ್ ಈ ಒಂದು 3-4 ದಿನದಲ್ಲಿ ನನಗೆ ತುಂಬಾ ಜನ ಅನ್ಕೊಳ್ದೆ ಇರೋರು ಕಾಲ್ ಮಾಡಿ ತುಂಬಾ ಖುಷಿ ಪಟ್ರು. ಅನ್ಕೊಂಡವ್ರು ಕಾಲು ಮಾಡಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ಸೊ ಇಟ್ ಈಸ್ ಅಗೇನ್ ಎ ರಿಯಾಲಿಟಿ ಚೆಕ್ ನನಗೆ. ನಿನ್ನನ್ನ ಎಷ್ಟು ಜನ ಜೆನ್ಯೂನ್ಲಿ ನಿನ್ನ ಒಳಿತನ್ನ ಅಥವಾ ನಿನ್ನ ಗ್ರೋತ್ ಅನ್ನ ನಿಜವಾಗ್ಲೂ ಖುಷಿ ಪಡ್ತಾರೆ ಅಂತ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೆ. ಒಂದ್ 3-4 ಜನ ನಾನು ಅನ್ಕೊಂಡೆ ಬಹುಶಃ ಕಾಲ್ ಬರುತ್ತೆ, ಬಿಕಾಸ್ ಇದು ಸಣ್ಣ ವಿಚಾರ ಅಲ್ಲೇ ಅಲ್ಲ. ನಾನು ಎಲ್ಲರಿಗೂ ನಂದು ಅದು ಕೆಟ್ಟ ಗುಣನೋ ಒಳ್ಳೆ ಗುಣನೋ ಗೊತ್ತಿಲ್ಲ, ಸಣ್ಣ ಪುಟ್ಟದಕ್ಕೂ ಕಾಲ್ ಮಾಡಿ ವಿಶ್ ಮಾಡ್ತೀನಿ ನಾನು. ನಂಗೆ ಏನೋ ಖುಷಿ, ಯಾರಿಗಾದ್ರೂ ಏನಾದ್ರೂ ಒಂದು ಚಿಕ್ಕ ವಿಷಯದಲ್ಲಿ ಏನೋ ಒಂದು ಬೆಳೆದ್ರೆ, ಏನೋ ಅದಾದ್ರೆ, ಏನೋ ಒಂದು ಸಿಕ್ಕದೆ. ಬಟ್ ಇದು ನನ್ನ ಲೈಫ್ ಬಗ್ಗೆ ರಿಯಾಲಿಟಿ ಚೆಕ್ ಜೊತೆಗೆ ನನ್ನ ಸುತ್ತಮುತ್ತ ಇರೋರ ಬಗ್ಗೆನೂ ರಿಯಾಲಿಟಿ ಚೆಕ್ ಆಗತ್ತೆ ಅಲ್ವಾ? ಸೊ ಇಲ್ಲಿಂದ ಏನಾಗತ್ತೆ ಅಂದ್ರೆ ಖುಷಿ ಪಡೋರು ಒಂದು ಇದಾದ್ರೆ ಜೊತೆಗಿದ್ದೋರೇನೆ ಅಂದ್ರೆ ನೀನ್ ಏನ್ ಮಾಡಿದ್ರು ಖುಷಿ ಪಡ್ತೀವಿ ಅಂತ ಹೇಳ್ತಾರೆ. ಈ ತರದ್ ಏನೋ ಒಂದ್ ದೊಡ್ಡ ವಿಚಾರ ಆದಾಗ ಇದು ಅದ್ಭುತವಾದ ವಿಚಾರ. ಯಾರ ಲೈಫಲ್ಲಿ ಎಲ್ಲಾ ಕಲಾವಿದರು ಕನಸಿಟ್ಟು ಬೇಕು ಅಂತ ಕೇಳುವಂತ ವಿಚಾರ ನನ್ನ ಲೈಫಲ್ಲಿ ಆದಾಗ ಎಷ್ಟೋ ಜನ ಮಾಡ್ಲೇ ಇಲ್ಲ. ಸೊ ಇಟ್ ಇಸ್ ಅಗೇನ್ ಅ ರಿಯಾಲಿಟಿ ಚೆಕ್. ಅದು ಹರ್ಟ್ ಆಗತ್ತೆ, ಡೆಫಿನೆಟ್ಲಿ ಹರ್ಟ್ ಆಗಲ್ಲ ನಂಗೆ. ನೆಕ್ಸ್ಟ್ ನಾನ್ ಹೆಂಗಿರ್ಬೇಕು ನಿಮ್ಮ ಒಟ್ಟಿಗೆ, ಅದ್ರ ಡಿಸಿಷನ್ ನನಗ್ ಬಂತು ಅಷ್ಟೇ, ಸಿಂಪಲ್. ಅಂತ ಲೆಜೆಂಡ್ ರಮೇಶ್ ಅರವಿಂದ್ ಸರ್ ನನಗೆ ಕಾಲ್ ಮಾಡ್ತಾರೆ ಬೆಳಗ್ಗೆ 8:30. ಬಟ್ ಅವರು ನಿಮ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನೀವು ಅನ್ಕೊಂಡಿಲ್ದೆ ಅಂತ ವ್ಯಕ್ತಿ. ಖಂಡಿತವಾಗ್ಲೂ ಅವ್ರು ಮಾಡಿ ವಿಶ್ ಮಾಡಿ ಅವ್ರಂದ್ರು ಯು ಟ್ರೂಲಿ ಡಿಸರ್ವ್, ನಿಮಗೆ ಆ ಕಾರಣ ರಾತ್ರಿಗೆ ಬರ್ಬೇಕಾಗಿತ್ತು, ಇದಕ್ ಬಂದು ಅಂತ ಆ ಒಬ್ಬ ದೊಡ್ಡ ವ್ಯಕ್ತಿ ಹೇಳ್ತಾರೆ. ಇಲ್ಲಿ ಗೊತ್ತಾಗ್ಬಿಡೋದು ನಾವೆಲ್ಲ ಎಷ್ಟು ಸಣ್ಣವರು, ಎಷ್ಟು ಚಿಕ್ಕ ವಿಚಾರಕ್ಕೆ ನಾವು ಅಸೂಯೆ ಪಟ್ಕೊಂಡು ಬೇಜಾರ್ ಮಾಡ್ಕೊಂಡಿರ್ತೀವಿ ಅಂತವ್ರೆಲ್ಲ ಬೇಲ್ ರೀಚ್ ಆಗಿರೋರಿಗೆ ಆ ಅಸೂಯೆ ಇಲ್ಲ, ಆ ಹೊಟ್ಟೆ ಕಿಚ್ಚಿಲ್ಲ. ಗ್ರೋತ್ನ ನೋಡಿ ಅವ್ರು ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಒಂದು ಕಾಲ್ ಮಾಡಿ ವಿಶ್ ಮಾಡ್ಬೇಕನ್ನೋದಿದೆಯಲ್ಲ, ಐ ಥಿಂಕ್ ಅಂಥವ್ರಿಂದ ನಾವೆಲ್ಲ ಕಲಿಬೇಕು. ಅಂದ್ರೆ ಹಾಗಾದ್ರೆ ಈ ಒಂದು ಪ್ರಶಸ್ತಿ ಅನ್ನೋದು ಒಂದು ಕಡೆ ನಿಮ್ಮ ರಿಲೇಶನ್ಶಿಪ್, ಟ್ರೂ ರಿಲೇಶನ್ಶಿಪ್ ನ ಒಂದು ರಿಯಾಲಿಟಿ ಚೆಕ್ ಮಾಡ್ಬಿಡ್ತು. ಎಸ್. ಸೊ ಮತ್ತೊಂದು ಕಡೆ ನೀವು ಅಂದ್ಕೊಳ್ದಿರಂತ ವ್ಯಕ್ತಿ ನಿಮ್ಗೆ ನಿರೀಕ್ಷಕ ಕಾಲ್ ಮಾಡಿದ್ರು. ಎಸ್ ಅಂದ್ರೆ ಹಾಟ್ಲಿ ಅವ್ರು ನಿಮ್ನ ಕಂಗ್ರೇಟ್ಸ್ ಮಾಡಿದ್ರು, ಖುಷಿ ಆಯ್ತು. ಸೊ ಹಾಗಾಗಿ ಈ ಪ್ರಶಸ್ತಿ ಅನ್ನೋದು ಈ ಅನುಪಮ ಗೌಡನ ಒಂದು ಬದುಕಿಗೆ ಯಾವುದೇ ಒಂದು ತಿರುವನ್ನು ಪಡ್ಕೊಳ್ತು ಈ ಒಂದು 3-4 ನನ್ನ ಶ್ರೇಷ್ಠವಾದ ದಿನ ನನ್ನ ಬದುಕಲ್ಲಿ. ಕೆಲವು ತುಂಬಾ ಇಂಪಾರ್ಟೆಂಟ್ ಡೇಸ್ ನನ್ನ ಲೈಫಲ್ಲಿ 33 ವರ್ಷದ ಜರ್ನಿಯಲ್ಲಿ. ಇದನ್ನ ನಾನು ಶ್ರೇಷ್ಠವಾದ ದಿನಕ್ಕೆ ಹಾಕ್ತೀನಿ ಮೇಡಮ್. ಫಸ್ಟ್ ವಿಶ್ ಎಲ್ಲ ಫ್ರೆಂಡ್ಸೇನೆ. ನಾನೇನಂದ್ರೆ ನನ್ ಒಂದ್ ಸರ್ಕಲ್ ಇದೆ, ಏನ್ ಗೊತ್ತಾ, ಮನೇಲೆ. ನಾನು ಆಕ್ಚುಲಿ ನೀವು ನಂಬಲ್ಲ, ನಾನು ರಕ್ಷಿತಾ ಮ್ಯಾಮ್ ಒಟ್ಟಿಗೆ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಓಕೆನಾ, ಅವರು ಪಾಪ ಇನ್ವಿಟೇಷನ್ ಕಳ್ಸಿದ್ರು ಮಾತಾಡ್ತಾ ಇದ್ದೆ. ಒಂದು 20-25 ನಿಮಿಷ ಮಾತಾಡಿದೀವಿ. ನಾನು ಅವ್ರು ಇವತ್ತವರೆಗೂ ಒಂದಿನಕ್ಕೂ ಫೇಸ್ ಟು ಫೇಸ್ ಭೇಟಿ ಆಗಿಲ್ಲ. ಅವ್ರು ಫೋನ್ ಮಾಡಿದಾಗೆಲ್ಲ ನನ್ನೊಂದು 15 ವರ್ಷ ನೋಡ್ಯಾರ, ಅವರು ಚಿಕ್ಕವಳಿಂದಾಗಿಂದ ನೋಡಿರೋ ನಂಗೆ ಮಾತಾಡ್ತಾರೆ. ಅವ್ರ ಹತ್ರ ಮಾತಾಡುವಾಗ ನಂಗೆ ದಯಾಳ್ ಸರ್ದು 3 ಕಾಲ್ ಬಂತು. ನಾನು ವೇಟಿಂಗು ನೋಡ್ಕೊಳಕೋಗಿಲ್ಲ, ಬಿಕಾಸ್ ಅದು ರಕ್ಷಿತಾ ಮ್ಯಾಮ್, ನಾನು ಯಾಕೆ ವೇಟಿಂಗ್ ಎಲ್ಲ ನೋಡ್ಕೊಂಡು ಮಾತಾಡ್ತೇನೆ. ನಾನು ದಯಾಳ್ ಸರಿಗೆ ವಾಪಸ್ ಕಾಲ್ ಮಾಡೋ ಹೊತ್ತಿಗೆ ವೇಟಿಂಗ್ ಬಂತು. ಐ ಥಿಂಕ್ ಯಾರು ಮಾಡಿದ್ದು ಫಸ್ಟ್ ಕಾಲ್ ಇಲ್ಲ, ನಂಗೆ ಲಿಸ್ಟ್ ಬಂತು ವಾಟ್ಸಪ್ಪಲ್ಲಿ. ಅದು
ಅವಾರ್ಡ್ ಬಂದಿದೆ ಅಂತ ಲಿಸ್ಟ್ ಬರುತ್ತಲ್ಲ, ಆ ಲಿಸ್ಟ್ ಬಂತು. ಐ ಥಿಂಕ್ ನಂಗೆ ಪ್ರಶಾಂತ್ ಅಣ್ಣ ಕಳ್ಸಿದ್ದ ಅಂತ ಅನ್ಸತ್ತೆ. ಸೊ ಆ ಲಿಸ್ಟ್ ನಾನು ನೋಡಿದೆ. ಆಕ್ಚುಲಿ ಯಾರ್ದು ಕಾಲು ಮೆಸೇಜ್ ಅಲ್ಲ, ಆ ಲಿಸ್ಟ್ ನೋಡಿದೆ ನಾನು. ಆ ಒಂದು ರಿಯಾಕ್ಷನ್ ನನಗೆ ಅವತ್ತು ಐ ಮೀನ್ ಲೈಕ್ ಅದು ಹೇಗಿತ್ತು ಅಂತಂದ್ರೆ ಅಷ್ಟು ಒಂದು ನ್ಯಾಚುರಲಿಟಿ ಇರುತ್ತಲ್ಲ, ಆ ರಿಯಾಕ್ಷನ್ ಒಂದು ಕೊಡ್ಲಿಕ್ಕೆ ದೇವರಣೆಗೂ ಆಗಲ್ಲ. ದೇವರಣೆಗೆ ನಾನು ಹಾರ್ಟ್ ಬೀಟ್ ಸಿಕ್ಕಾಬಡೆ ಜಾಸ್ತಿ ಆಗೋಯ್ತು ನನಗೆ 1 ಸೆಕೆಂಡ್. ಬಿಕಾಸ್ ನಂಗೆ ವೀಸಿಂಗ್ ಇದೆ, ಸೈನಸ್ ಇದೆ. ನಂಗೆ ಪ್ಯಾನಿಕ್ ಆಗೋಯ್ತು ನನಗೆ, ವಾಟ್ ಜಸ್ಟ್ ಹ್ಯಾಪನ್ ಅಂತ. ಡಿಡ್ ನಾಟ್ ಎಕ್ಸ್ಪೆಕ್ಟ್ ಅಲ್ವಾ. ಸಡನ್ ಆಗಿ ನಿನಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತ ಹಿಂಗ್ ನೋಡಿದಾಗ ನೀ ಎಲ್ಲ ಅನ್ಈಸಿ ಆಗಕ್ ಶುರು ಆಗೋಯ್ತು. ನಂಗೆ ಕೂತ್ಬಿಟ್ಟೆ ಸೋಫಾದಲ್ಲಿ ಕೂತು ಅರ್ಧ ಬಾಟ್ಲು ನೀರು ಕುಡ್ದು ನಾನು. ಇಟ್ ಟುಕ್ ಮೀ ಟು ಪ್ರಾಸೆಸ್ ಲೈಕ್ 5 minutes. ನಂಗೆ ಖುಷಿ ಅಲ್ಲ, ನಂಗೆ ತರ ಗಾಬರಿ ಆಗೋಕ್ ಶುರು ಆಯ್ತು. ಏನಾಯ್ತು, ಏನಾಗಿದೆ, ಏನ್ ನೋಡ್ತಾ ಇದೀನಿ ನಾನಂತ. ಆಮೇಲೆ ನಾನು ನನ್ನ ಫ್ರೆಂಡ್ ರಾಘವ್ ಕಾಲ್ ಮಾಡಿದೆ. ಫಸ್ಟ್ ನೇಹಂಗ್ ಮಾಡಿದೆ, ಆಮೇಲೆ ನೇಹಂಗೆ ರಾಘವಂಗ್ ಮಾಡಿದೆ. ರಾಘವಂಗ್ ಮಾಡಿ ಹೇಳ್ದೆ ಹಿಂಗೆ ಸ್ಟೇಟ್ ಅವಾರ್ಡ್ ಬಂತು. ಅವರೆಲ್ಲ ಫುಲ್ ಖುಷಿ ಪಡೋದು ನೋಡ್ಬಿಟ್ಟು ಅವರೆಲ್ಲ ಅವ್ರಿಗೆ ಬಂದಿದೆ ಅನ್ನಂಗೆ ಆಡ್ತಾ ಇದ್ರು. ಸೊ ಆ ಖುಷಿ ಪಡುವಂತ ಜನ ನನ್ನ ಸುತ್ತಮುತ್ತ ಇದ್ದಾರೆ. ಅವರೆಲ್ಲ ಇಲ್ಲ ನಿಂಗೆ ಬಂತು ನಿಜ ಬಂದಿದ್ಯಾ ಏನಾಗ್ತಿದೆ ಅಂತ ಎಲ್ರು ಹೇಳಿ 2-3 ದಿನದಿಂದ ಇವತ್ತಿಗೆ ನಾನು ನಂಗೆ ರಾಜ್ಯ ಪ್ರಶಸ್ತಿ ಬಂತು. ಈಗ ಬಂದಿದ್ದೀನಿ. ಫಸ್ಟ್ ಡೇ ದೇವರಣೆಗೂ ಬಂದಿಲ್ಲ. ನಂಗೆ ಏನಾಗ್ದೆ, ನಂಗೆ ಅಳು ಬರ್ತಾ ಇದೆ, ಅಳಕ್ ಆಗ್ತಾ ಇಲ್ಲ. ಒಬ್ಳೇ ಇದೀನಿ ಮನೆಯಲ್ಲಿ. ನನ್ನ ಫ್ರೆಂಡ್ಸ್ ಹೆಂಗಂದ್ರೆ, ಈಗ ಯಾರ್ದೇ ಫ್ರೆಂಡ್ ಗ್ರೂಪ್ ನೋಡಿ ಆ ಥರದ್ದು ಆದಾಗ ಏನ್ ಸೆಲೆಬ್ರೇಷನ್ ಎಲ್ಲ ಆಗತ್ತಲ್ಲ, ನನ್ನ ಫ್ರೆಂಡ್ಸಿಗೆ ಗೊತ್ತು ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಅಂತ. ಅವ್ರು ಯಾರು ನಂಗೆ ಡಿಸ್ಟರ್ಬು ಮಾಡ್ಲಿಲ್ಲ. ಇಲ್ಲ, ನಂಗೆ ಅದು ಬೇಜಾರೇ ಇಲ್ಲ. ನನಗೆ ನನ್ನ ಬರ್ತ್ಡೇಗಳಿಗೆ ಬರೋದು ಅದು ಇವಾಗೆಲ್ಲ ನಂಗೆ ಇಷ್ಟ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ಸಿಗೆ ಎಷ್ಟು ನೀಟಾಗಿ ಅರ್ಥ ಆಗಿದೆ, ಅವಳಿಗೆ ಬೇಡ, ಅವಳಿಗೆ ಟೈಮ್ ಕೊಟ್ಬಿಡೋಣ, ಪ್ರಾಸೆಸ್ ಮಾಡ್ತೀವಿ, ಅವಳು ಥಿಂಕ್ ಮಾಡ್ಲಿ, ಸೋಕ್ ಆಗ್ಲಿ ವಿಚಾರದಲ್ಲಿ, ಆಮೇಲೆ ಬರೋಣ ಅಂತ. ನೆಕ್ಸ್ಟ್ ಡೇ ಇಂದ ಎಲ್ಲರೂ ಕೃಷಿ ಬಂದು ಕೇಕ್ ಕಟ್ ಮಾಡ್ಸಿರ್ಬೋದು, ಅದೆಲ್ಲ ಆಗಿದ್ದ ಅವಾಗ. ಬಟ್ ಆ ಟೈಮ್ ನನಗೆ ಕೊಟ್ಟರು. ಆ ಈವ್ನಿಂಗ್ ಏನಿದೆ 3:30 to ನಾನು ಮಲಗಿದತ್ತೆ 11:15 ಅನ್ಸತ್ತೆ. ಬಿಕಾಸ್ ಅಷ್ಟು ಕಾಲ್ಸ್ಗಳು, ಫೋನ್, ಒಂದು 4-5 ವರ್ಷ ಆಗಿತ್ತು ನಾನು ಅಷ್ಟು ಫೋನಲ್ಲಿ ಇದ್ದು. ಐ ಥಿಂಕ್ ಆ ಪ್ರಾಸೆಸ್ ನನ್ನ ಲೈಫಲ್ಲೇ ಮರೆಯಲ್ಲ. ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಸೆಸ್. ಓಕೆ. ಅಂಡ್ ಸ್ಟಿಲ್ ನಮ್ಮನೆ ಒಂದು ಪ್ರಶ್ನೆ ಕೇಳ್ತೇವೆ, ವೈ ಆರ್ ಮಿಸ್ ಸೋ ಸಿಂಪಲ್ ಅಂಡ್ ಹಂಬಲ್ ಅಂತ. ಅಂದ್ರೆ ಹೆಂಗಿರ್ಬೇಕಂತ ಅಲ್ಲ, ಅಂದ್ರೆ ಒಂದು ಸರ್ಟನ್ ಲೆವೆಲ್ ಆ ನೇಮ್ ಫೇಮ್ ಅಂತ ಬಂದಾಗ, ಸೊ ಆ ಒಂದು ಸಕ್ಸಸ್ ಅನ್ನೋದು ಒಬ್ಬ ಮನುಷ್ಯನ ಬೇರೆ ಥರನೇ ಒಂದು ರೀತಿ ಬದಲಾವಣೆ ಮಾಡೋದು 100% ಇರುತ್ತೆ. ಬಟ್ ಟಿಲ್ ಟುಡೇ, ಸೊ ನಿಮ್ಮನ್ನ ನಾವು ಇದನ್ನ ಕನ್ಗ್ರಾಟ್ಸ್ ಮಾಡಿದ್ದೇನೆ, ಫಸ್ಟ್ ಕಾಲ್ ಮಾಡಿದಾಗ ಅಷ್ಟೇ ದ ವೇ ಯು ರಿಯಾಕ್ಟೆಡ್. ಸೊ ದೇರ್ ಇಸ್ ನೋ ಚೇಂಜಸ್. ನಾನು ನಿಮ್ಮನ್ನ 5 ವರ್ಷ ನಿನ್ನೆ ಮಾತಾಡಿದ್ರು ನಿನಗೂ ಸೇಮ್ ಹಾಗೆ ಇತ್ತು, ಅದೇ ಟೋನ್, ಅದೇ ರಿಯಾಕ್ಷನ್, ಅದೇ ಒಂದು ಆತ್ಮೀಯತೆ. ಸೊ ಈ ರೀತಿಯಾದಂತ ಒಂದೇ ಆ ಸೇಮ್ ಫ್ಲಾಟ್ ಅಲ್ಲಿ ಹೋಗ್ತಾ ಇದೆ ಸಾಧ್ಯ. ಬಿಕಾಸ್ ನಿಮ್ಮ ಒಂದು ಬಾಲ್ಯದ ದಿನಗಳು ಅಥವಾ ನೀವು ಬೆಳೆದಂತಹ ಒಂದು ದಾರಿ, ಅದನ್ನ ಯಾವತ್ತೂ ಕೂಡ ಅದು ನಿಮ್ಮನ್ನ ಈ ರೀತಿ ಬದಲಾಗೋಕೆ ಬಿಟ್ಟಿಲ್ಲ ಅಂತ ನಾವು ಅಂದ್ಕೊಳ್ಬೇಕಾ? ಐ ಥಿಂಕ್ ಸೊ. ಇಲ್ಲ, ಅದ್ರ ಜೊತೆಗೆ ಐ ಥಿಂಕ್ ನಾನು ಸುತ್ತಮುತ್ತ ಇರೋರಿಗೂ ನಾನು ಆ ಕ್ರೆಡಿಟ್ನ ಕೊಡ್ತೀನಿ. ನನಗೆ ಯಾವತ್ತೂ ತಲೆಗತ್ತಾಗ ಬಿಟ್ಟೇ ಇಲ್ಲ. ನನ್ನನ್ನು ಯಾರು ಒಬ್ಳು ಆರ್ಟಿಸ್ಟ್ ಅಂತಾನೆ ಟ್ರೀಟ್ ಮಾಡಲ್ಲ. ನಂಗೆ ಅದೇ ಖುಷಿ. ನನ್ನ ಮುತ್ತ ಇರೋ ನನ್ನ ಫ್ರೆಂಡ್ಸು ಐ ಥಿಂಕ್ ನಾನು ತುಂಬಾ ಗ್ರೌಂಡೆಡ್ ಆಗಿ ಇಟ್ಟುಬಿಟ್ಟಿದ್ದಾರೆ. ನಾನು ಸೆಟ್ಗೆ ಹೋದ್ರೇನೆ ನನ್ನ ಹೋಸ್ಟ್ ಅಂತ ಅನ್ಸದ್ ನಂಗೆ. ಅಥವಾ ಎಲ್ಲೋ ಯಾರೋ ಜನ 2-3 ಜನ ಸಿಕ್ಕಿ ನಂಗೆ ಫೋಟೋ ತೆಗೆಸ್ಕೊಂಡೋಗ್ಲಿ, ನನ್ನ ಕಲಾವಿದೆ ಅಲ್ವ ಅಂತ ಅನ್ಸದ್ ಬಿಟ್ರೆ ಐ ಲೀಡ್ ಅ ವೆರಿ ಸಿಂಪಲ್ ಲೈಫ್. ಐ ಥಿಂಕ್ ನನ್ನ ಸುತ್ತಮುತ್ತ ಇರೋರು, ನಾನು ಬೆಳ್ಕೊಂಡು ಬಂದಿರೋ ರೀತಿ, ಐ ಥಿಂಕ್ ನನ್ನ ತಂದೆ ತಾಯಿ ನನ್ನ ಬೆಳೆಸಿರೋ ರೀತಿಯಲ್ಲೂ ಇದೆ. ಆಬ್ವಿಯಸ್ಲಿ ತುಂಬಾ ಬದಲಾವಣೆಗಳಾಗಿದೆ. 5 ವರ್ಷದ ಹಿಂದೆ ಹಿಂಗಿರ್ಲಿಲ್ಲ ನಾನು. ಇವಾಗ ಇನ್ನೂ ಸ್ವಲ್ಪ ಮೆಲೋಡೌನ್ ಆಗಿದ್ದೀನಿ. ಅದೇ ವಯಸ್ಸಾಗ್ತಾ ನಾವು ಇನ್ನೂ ಮೆಲೋಡೌನ್ ಆಗ್ತೀವಲ್ಲ, ಬಹುಶಃ ಇನ್ನೊಂದು 5-6 ವರ್ಷಕ್ಕೆ ಇನ್ನೂ ಮೆಲೋಡೌನ್ ಆಗಿರ್ತೀನಿ ಅಷ್ಟೇ.